ಸೊ ಪೀಪಲ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನನ್ನ ಇಂಟರ್ನ್ಶಿಪ್ನ 2ನೇ ದಿನ. ಯಾವನ್ ಕಿತ್ತಾಗಿರೋ ಥರ ಇದ್ದೀನಲ್ಲ, ಇವಾಗ ರೆಡಿ ಆಗಿ ಹೊರಟೀನಿ ನಮ್ಮ ಕೇರ್ ಫ್ರಮ್ ಮನೆಗೆ. ಜಸ್ಟ್ ಇವಾಗ ಮನೆಗೆ ಬಂದೆ. ಈ ಕಡೆ ಹೆಲ್ಮೆಟ್ ಇಲ್ಲಿ ಇಕ್ಬಿಟ್ಟು ಅಲ್ಲಿ ನೋಡಿದ್ರೆ ಸುಹೇಲ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ಕೆಲಸನ ಅಂಗಡಿ ಓಪನ್ ಮಾಡ್ಬಿಟ್ಟು. ಇವಾಗ ಈ ಸೀನ್ನ ನಮ್ಮಮ್ಮ ನೋಡ್ಬಿಟ್ಟು ನಾಳೆ ನನಗೆ ಬೈಯುತ್ತೆ ಅಂತ ಒಂದು ಯೋಚನೆ ಅಷ್ಟೇ. ಯಾಕಂದರೆ ಅವ್ನು ಬೆಳಗ್ಗೆನೇ ಅಂಗಡಿ ಓಪನ್ ಮಾಡಿ ಅವ್ರ ಡ್ಯಾಡಿಗೆ ಹೆಲ್ಪ್ ಮಾಡ್ತಾವನೆ. ನಾನು ಇನ್ನೂ ಆ ಥರ ಕೆಲಸಗಳು ಯಾವುದೋ ಮಾಡಿದ್ವಲ್ಲ ಅಂತ. ಇಲ್ಲಿ ನೋಡಿ ಮಚಾಸ್, ಸರಿ ಫ್ರೆಂಡ್ಸ್, ಮಗನ ನಂಗೆ ಆ ಫೀಲೇ ಸಿಗ್ತಾ ಇಲ್ಲ. ಇನ್ನೇಸ್ ಇಲ್ಲಿ ನೋಡಿ, ನಾನು ನಿನ್ನೆ ಮುಂದೆಯಿಂದ ಹಿಂಡ್ತಾ ಇದ್ದೆ ಇದನ್ನು ಪೇಸ್ಟ್ ತಗೊಳಕ್ಕೆ. ಆದರೆ ನಮ್ಮಮ್ಮ ಇಲ್ಲಿ ಮೇಲೆ ಇಕ್ಕಿದ್ದಾರೆ ಹೊಸ ಪೇಸ್ಟ್ನ. ಮಗಂದು ಈ ಮ್ಯಾಟ್ರೇ ಗೊತ್ತಿರಲಿಲ್ಲ ನನಗೆ. ಜಸ್ಟ್ ಇವಾಗ ರೆಡಿ ಎಲ್ಲ ಆಗಿದ್ದೀನಿ. ಇವಾಗ ಕೋರ್ಟ್ ಹತ್ರ ಹೋಗಬೇಕು. ಅದಕ್ಕೂ ಮುಂಚೆ ನಾಷ್ಟ ಮಾಡಬೇಕು. ನೀವು ಈ ಥರ ಇಡ್ಲಿಗಳನ್ನ ನೋಡಿರ್ತೀರ. ಇಲ್ಲಿ ನೋಡಿ, ಸ್ಪೆಷಲ್ ಇಡ್ಲಿ ಅದ್ರ ಮೇಲೆ ಇಕ್ಕಿದ್ದಿದ್ದು. ಸೊ ಇದು ರೆಗ್ಯುಲರ್ ಇಡ್ಲಿ, ಸೆಂಟ್ರಲ್ ಇರೋದು ದೊಡ್ಡ ಇಡ್ಲಿ. ಇವಾಗ ಬೇಗ ಟೈಮ್ ಬೇರೆ ಆಗ್ತೈತೆ, ಬೇಗ ಮುಗಿಸ್ಬೇಕು. ಕಾಣ್ತೈತೆ. ಸೊ ಪ್ರಾಬ್ಲಮ್ ಏನಂದ್ರೆ ನನಗೆ ಚಪ್ಪಲಿ ಹಾಕೊಂಡೆ ಅಭ್ಯಾಸ. ಶೂ ಹಾಕೊಂಡು ಹೋದ್ರೆ ಜಾಸ್ತಿ ಸೆಕೆ ಸಿರುತ್ತೆ ಇರುತ್ತೆ. ಆದರೆ ಸಾಕ್ಸ್ ಹಾಕೊಂಡು ಹೋಗು, ಏನು ಸರಿ. ಸಾಕ್ಸ್ ಹಾಕೊಂಡ್ರೆ ಸೆಕೆ ಸಿರುತ್ತೆ. ಸೊ ಮನೆಯೆಲ್ಲ ಬಿಟ್ಟು ಇವಾಗ ನಾನು ಕೋರ್ಟ್ ಕಡೆ ಹೊರಟಿದ್ದೀನಿ. ಯಾಕಂದ್ರೆ ನಮ್ಮ ಅಡ್ವೊಕೇಟ್ ಆ ಕಡೆ ಬರೋಕ್ಕೆ ಹೇಳಿದ್ರು. ಒಂದು ಸೀನಿಯರ್ ರೆಫರೆನ್ಸ್ ಮೇಲೆ ಅಸಿಸ್ಟ್ ಮಾಡು ಅಂತ ಹೇಳಿದ್ದಾರೆ. ಸಿವಿಲ್ ಕೋರ್ಟ್ ಹತ್ರ ಹೋಗಬೇಕು. ಆದರೆ ಅದಕ್ಕೂ ಮುಂಚೆ ನನಗೆ ಕೋರ್ಟ್ ಇಲ್ಲ, ಬ್ಲ್ಯಾಕ್ ಕೋರ್ಟು ಅದಿಲ್ಲ ಅಂದರೆ ಒಂದು ವ್ಯಾಲ್ಯೂ ಇರೋಲ್ಲ ಕೋರ್ಟ್ಗೆಲ್ಲ ಎಂಟ್ರ್ ಆಗೋಕ್ಕೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಯಾವುದೋ ನಮ್ಮ ಕಾಲೇಜ್ ಎಂಡಿಂಗ್ ಟೈಮಲ್ಲೇ ನನ್ನ ಫ್ರೆಂಡು ಕೊಟ್ಟಿದ್ದೆ ಕೋರ್ಟ್ನ. ಇವಾಗ ಈಸ್ಕೊಳಕ್ಕೆ ಅವ್ನ ಮನೆಗೆ ಹೊರಟಿದ್ದೀನಿ. ಯಾಕಂದರೆ ಅವ್ನ ಮನೆ ಆನ್ ದ ವೇನೇ ಇರೋದು. ನಾನು ಇವಾಗ ರಾಮಪುರ ನಗರಲ್ಲಿ ಇದ್ದೀನಿ. ಅನಂತಪುರಕ್ಕೆ ಹೋಗ್ಬಿಟ್ಟು ಅವನ ಹತ್ರ ಕೋರ್ಟ್ ಇಸ್ಕೊಳ್ಬೇಕು. ಜಾಗಕ್ಕೇನೋ ಬಂದೆ ಮಚಾಸ್. ಆದರೆ ಅನಂತಪುರದಲ್ಲಿ ಈ ಥರನೂ ಒಂದು ರೋಡ್ ಇದೆ ಅಂತ, ಅಂದರೆ ಈ ಥರ ಒಂದು ಜಾಗ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಇಷ್ಟು ಒಳಗೆ ಬಂದರೂ ಕೂಡ ಮನೆಗಳು ಚೆನ್ನಾಗಿ ಬೆಳೆದವೆ. ಇಲ್ಲಿಂದ ಮೇನ್ ರೋಡ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಕ್ಲಾರಿಟಿ ಇಲ್ಲ. ನನ್ನ ಫ್ರೆಂಡು ಇನ್ನೂ ಬಂದೇ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ ಅವನಿಗೆ. ಇವಾಗ ಮಚಾ ಇದೇ ಮಚ ನನ್ನ ಗಾಡಿ, ಆದರೆ ಇದು ಇನ್ನೊಂದು ಗಾಡಿ ಬಂದ ಮಚಾಸ್. ಇವನ ಹೆಸರು ಜೀವ ಅಂತ. ಮಚ್ಚ ಇದು ಬ್ಲೇಸರ್ ಇವಾಗ ಹಾಕೋಣಕ್ಕೆ ಬೇಕಾಗಿದ್ದು. ಬ್ಯಾಗ್ ಎಲ್ಲ ಹಾಕೊಂಡು ಯಾವ್ದು ಸಿಂಗಲ್ ಬಟನ್ ತಾನೆ ಮಚ್ಚ? ನಿನ್ನ ಸಿಂಗಲ್ ಬಟನ್ ತಾನೆ? ಸಿಂಗಲ್ ಬಟನ್ನ ಎಕ್ಸ್ಚೇಂಜ್. ಎಷ್ಟು ಬ್ಲೇಸರ್ ತಗೊಂಡಿದ್ದು? 2. ಓ, 2ನೇ ಬ್ಲೇಸರು ಫ್ರೆಂಡ್ದು. ಇರು, ಅವನು ಇನ್ನೂ ಬಂದಿಲ್ಲ ಮನೆಗೆ. 2 ಬಟನ್ ಇದೇ ಇರಬೇಕು ಮಚ್ಚ. ಇರೋ ನೋಡಿ. ಇದೆ. ಸೊ ಒಂದು ಟೈಮಲ್ಲಿ ನಿಮಗೆ 2 ಬ್ಲೇಸರ್ ಕೊಟ್ಟಿದ್ದೆ. ಇದು ನನ್ನ ಫ್ರೆಂಡ್ದು, ನಾನು ಹಾಕೊಂಡಿರೋದು ನಂದು. ಇವಾಗ ಈ ಬ್ಲೇಸರ್ನ ಈಸ್ಕೊಂಡಿದ್ದೀನಿ. ಇವಾಗ ಕೋರ್ಟ್ಗೆ ಹೋಗ್ಬೇಕು. ಸರಿ ಮಚ್ಚ, ಬಾಯ್. ನಾನು ಅವಾಗಲೇ ಅನ್ಕೊಂಡೆ, ಆ ಸೊಂದಿ ರೋಡಿಂದ ಒಳಗೆ ಹೋದ್ರೂ ಕೂಡ ಬಿಲ್ಡಿಂಗ್ಗಳೆಲ್ಲ ಚೆನ್ನಾಗಿ ಎದ್ದಾವೆ ಅಂದರೆ ಈ ಥರ ಯಾವ್ದಾದ್ರು ಮೇನ್ ರೋಡ್ ಕನೆಕ್ಷನ್ ಇರಬೇಕು ಅಂತ. ಈ ರೋಡು ಹೊರಮಾವು ಮೇನ್ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲ ಮಚಾಸ್, ಅದು ಹೊರಮಾವು ರೋಡು ಕನೆಕ್ಟ್ ಆಗಿಲ್ಲ, ರಾಮಪುರ ನಗರ ಬ್ರಿಡ್ಜಿಗೆ ಕನೆಕ್ಟ್ ಆಗಿದೆ. ನಾನು ಆ ಮುಖಾಂತರನೇ ಹೋಗ್ಬೇಕು ಸಿವಿಲ್ ಕೋರ್ಟ್ಗೆ. ಸೊ ಜಸ್ಟ್ ಇವಾಗ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸಿಗೆ ಬಂದಿದ್ದೀನಿ. ನಾನೇನಾದ್ರು ಯೂನಿಫಾರ್ಮ್ ಹಾಕೊಂಡಿಲ್ಲ ಅಂದಿದ್ರೆ ಪಾರ್ಕಿಂಗ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗಿತ್ತು. ಆಗಲೇ ತುಂಬ ಲೇಟ್ ಆಗೈತೆ. ಈ ಕೋರ್ಟ್ ತಗೊಳಕ್ಕೆ ಲೇಟ್ ಆಗಿಬಿಟ್ಟೈತೆ. ನಮ್ಮ ಅಡ್ವೊಕೇಟ್ ಏನೋ ಕೇಸ್ ಎಲ್ಲ ಮುಗಿತಾ ಬಂತು ಅಂತ ಹೇಳ್ತಾವ್ರೆ. ನೋಡೋಣ. ಈ ಜಾಗದಲ್ಲಿ ಇರೋ ಲಾಯರ್ಸ್ಗಳನ್ನ ನೋಡ್ತಾ ಇದ್ರೆ ನನಗೆ ತುಂಬ ಭಯ ಆಗ್ತಿದೆ ಮಚಾಸ್. ನೋಡಿ, ಇವೆಲ್ಲ ಮಿನಿಯೇಚರ್ಸ್, ಇನ್ನೂ ತುಂಬ ಇದ್ದಾರೆ. ಬರೀ ಈ ಜಾಗದಲ್ಲಿ ಜನ ಇದ್ದಾರೆ. ಇನ್ನು ಕೋರ್ಟ್ ಒಳಗಡೆ ಇನ್ನೆಷ್ಟಿರಲ್ಲ ಗೊತ್ತಾ. ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋಂಗಿಲ್ಲ. ರೆಕಾರ್ಡ್ ಮಾಡೋಕ್ಕೆ ಜಡ್ಜಸ್ ಪರ್ಮಿಷನ್ ಬೇಕು. ಜಡ್ಜಸ್ ಹತ್ರನೇ ಕೇಳಿದ್ರೆ ಅವ್ರೇನು ಕೊಡಲ್ಲ. ಯಾಕೆ ರಿಸ್ಕ್. ಇನ್ನು ಈ ಕಡೆ ಏನೋ ಮಾಡ್ತಾವ್ರೆ, ಫಂಕ್ಷನ್ ಸೆಲೆಬ್ರೇಷನ್ ಏನೋ ಮಾಡ್ತಾವ್ರೆ. ಅಂಬೇಡ್ಕರ್ ಜಯಂತ್ಯೋತ್ಸವ ಇರಬೇಕು. ಇಷ್ಟು ದೊಡ್ಡ ಮಹಡಿಯ ಈ ಸಿಟಿ ಸಿಟ್ ಕಾಂಪ್ಲೆಕ್ಸ್ ಅಂತ. ಇದ್ರ ಒಳಗಡೆ ಇರ್ಬೋದು. ಅಲ್ಲೇ ಇದ್ದಂಗೆ ಅವರೇ ಮಚಾಸ್. ಕೇಸ್ ಏನಾಯಿತು ಅಂತ ಮಚ್ಚ. ಇನ್ನೇನೇ ಎಲ್ಲಿ ಮಚ್ಚ ಇಂಟರ್ನ್ಶಿಪ್? ಇಲ್ಲ, ನಮ್ಮ ಸೀನಿಯರ್ಸು. ಎಲ್ಲಿ ಹೋಗ್ತಾರ? ಎಲ್ಲಿದ್ದಾರ? ಓಕೆ. ನೀನು ಹೇಗಿದೆ ಮಚ್ಚ ಇಂಟರ್ನ್ಶಿಪ್ಪು? ಹೇಳಕ್ಕೆ ಮಾಡು. ಇದ್ರ ಬಗ್ಗೆ ಸೊ ಇವಾಗ ಕೋರ್ಟ್ ಆಫ್ ಸ್ಮಾಲ್ ಕಾಸಸ್ ಕೋರ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಯಾವುದೋ ಒಂದು ಕೇಸ್ಗಳಿದ್ರೆ ಅದನ್ನು ನೋಡ್ಕೊಂಡು ಅಂತ ಹೇಳಿದ್ರು. ಅದನ್ನು ನೋಡ್ಕೊಂಡು ನೋಟ್ ಮಾಡ್ಕೊಳ್ಳೋಣ ಅಂದರೆ ಬ್ಯಾಗ್ ಹುಡುಕಿದಾಗ ಪೆನ್ ಇರಲಿಲ್ಲ. ಆವಾಗ ಫ್ಲ್ಯಾಶ್ ಆಯಿತು. ನಿನ್ನೆ ಇನ್ನು ಪ್ರಮೋಷನ್ಗೆ ಹೋಗಿರ್ಬೇಕಾದ್ರೆ ಬುಕ್ಕು ಪೆನ್ಗಳನ್ನೆಲ್ಲ ಸೈಡ್ಗೆ ಇಕ್ಕಿ ಇವಾಗ ಬರಬೇಕಾದ್ರೆ ಒಂದು A4 ಶೀಟ್ ತಗೊಂಡು ಬಂದೀನಿ ಅಷ್ಟೇ. ಅದಕ್ಕೆ ಇವಾಗ ಪೆನ್ ಇಸ್ಕೊಳಕ್ಕೆ ಹೊರಟೀನಿ. ಆ ಕಡೆ ಪೆನ್ಗಳಿದೆ, ತಗೊಳ್ಳೋಣ ಅಂದರೆ ಸ್ವಲ್ಪ ಕಾಸ್ಟ್ಲಿ ಕಾಣಿಸಿದೆ. ಇಲ್ಲ, ಲೋಕಲ್ಲು ಅದೇ. ಓಕೆ ಅಣ್ಣ, ಒಂದು ಬಾಲ್ ಪೆನ್. ಬ್ಲೂ ಥ್ಯಾಂಕ್ಸ್.
ಪೆನ್ನ ತಗೊಂಡೆ. ಇವಾಗ ಕೋರ್ಟ್ ಆಫ್ ಸ್ಮಾಲ್ ಕಾಸಸ್ ಅಂದರೆ ಎಲ್ಲ ಸಿವಿಲ್ ಕೇಸ್ಗಳು ಅದರ ಪೆನಾಲ್ಟಿ 1,000 ಒಳಗಿದ್ರೆ ಅಂಥ ಕೇಸ್ಗಳೆಲ್ಲ ಅಲ್ಲಿ ಬರ್ತದೆ. ಇವಾಗ ಫೈನ್ ಕಟ್ಟದೇ ಇರೋದಿರ್ಬೋದು, ಮೋಟರ್ ವೆಹಿಕಲ್ ರಿಲೇಟೆಡ್ ಇರ್ಬೋದು, ಅಂಥ ಕೇಸ್ಗಳು ಬರ್ತವೆ. ಸೊ ಕೋರ್ಟ್ ಹಾಲ್ ಒಳಗೆ ಕೂತ್ಕೊಂಡು ಇಂಟರ್ನ್ಶಿಪ್ ಏನೋ ಬರ್ಕೊಂಡೆ. ಇವಾಗ ಕೇಸ್ ಬಂದ್ಬಿಟ್ಟು 2 ಕೇಸ್ ಇತ್ತು. ಒಂದು ಕೇಸ್ ಕರೆಕ್ಟಾಗಿ ಕೇಳಿಸಿಲ್ಲ, 2ನೇ ಕೇಸ್ ಕೇಳೋಕ್ಕೆ ಅಂತಲೇ ಹತ್ತಿರ ಹೋಗಿದ್ದೆ. ಅದು ಒಂದು ಆಕ್ಸಿಡೆಂಟ್ ಕೇಸು, 25,000 ರೂಪಾಯಿ ಬಿಲ್ ಇದ್ದರೆ ಅವರೇನೋ 80,000 1 ಲಕ್ಷ ಕ್ಲೈಮ್ ಮಾಡ್ತಾಯಿದ್ರು. ಇನ್ನೊಂದು 28ನೇ ತಾರೀಕಿಗೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಹಿಯರಿಂಗ್ನ, ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ಬರೀ 1,000 ರೂಪಾಯಿ ಒಳಗಿದ್ರೆ ಬರುವಂಥ ಕೇಸ್ಗಳು ಅಂತ ಅಂದ್ಕೊಂಡಿದ್ದೆ. ಆದರೆ ಅದನ್ನು ಕೇಳಿದಾಗ ಅದು ಆಕ್ಸಿಡೆಂಟ್ ಕೇಸ್ ಅಂತ ಏನೋ ಹೇಳಿದ್ರು. ನಂಗೆ ಅದ್ರ ಬಗ್ಗೆ ಕ್ಲಾರಿಟಿ ಬಂದಿಲ್ಲ. ಸೊ ನಮ್ಮ ಅಡ್ವೊಕೇಟ್ ಹತ್ರ ವಿಚಾರಿಸ್ಬಿಟ್ಟು ಆಮೇಲೆ ತಿಳಿಸಿ. ಹಾಗೆ ಈ ಕೋರ್ಟು 1:20ಗೆ ಲಾಸ್ಟು, ಮತ್ತು 3:15 ಓಪನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿಂದ ಇದು ಬಂದೆ. ನಾನೇನೋ ಇದು ಬರೀ ಒಂದು ವಕೀಲರ ಗುಂಪಿಂದ ಅವರ ವಕೀಲರಿಗೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇದು ಎಲ್ರಿಗೂ ಓಪನ್ ಇದೆ, ಅದಕ್ಕೆ ನಾನು ಇಲ್ಲಿ ಊಟ ಮುಗಿಸ್ಕೋಣ ಅಂತ ಬಂದೆ. ಆ್ಯಕ್ಚುಲಿ ಇವರು ನಮ್ಮ ಕಾಲೇಜ್ ಸೀನಿಯರು, ಹೆಸರು ಮರ್ತೋಗ್ಬಿಟ್ಟು. ನಮಸ್ಕಾರ. ಆಗೋಯ್ತಲ್ಲ ಬ್ರೋ ಕಾಲೇಜೆಲ್ಲ ನಿಮ್ಮದು? ಕಾಲೇಜೆಲ್ಲ ಮುಗಿದು 6 ತಿಂಗಳಾಯಿತು. ಇವಾಗ ಪ್ರಾಕ್ಟೀಸಿಂಗ್ ಲಾಯರಲ್ಲ. ಸೊ ಈ ದಿನದ ವಿಶೇಷ ಬಂದು ಈ ಜಾಗದಲ್ಲಿ ರಾಮನವಮಿ ಆಚರಣೆ ಮಾಡ್ತಾರೆ. ಈ ದಿನ ಸ್ಪೆಷಲಾಗಿ ಮಚಾಸ್ ನಿಮ್ಗೆ ಹೇಳಿಲ್ಲ, ಆಗ್ಲಿಂದ ಹೆವಿ ಶೆಕೆ ಹೊಡಿತೈತೆ ಈ ಬ್ಲ್ಯಾಕ್ ಕೋಟ್ ಹಾಕೊಂಡಿರೋದಕ್ಕೆ. ಮೇಲ್ಗಡೆ ಎಲ್ಲ ಪರವಾಗಿಲ್ಲ, ಒಳಗಡೆ ಸುರಿತೈತೆ. ಬಿಸಿಲು ಬೇರೆ, ಕರಿ ಕೋಟ್ ಬೇರೆ, ಅದೇನೋ ನಡೀತಾರೆ ಒಳಗಡೆ. ಈಚೆ ರಾಮನವಮಿಗೆ ಊಟ ಹಂಚ್ತವ್ರಲ್ಲ, ಅದ್ರದ್ದೇ ಪೂಜೆ ನಡೀತಿದೆ. ಈ ಕಡೆ ಗಾಯನ. ಈ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಬಂದು 7 ಫ್ಲೋರ್ ಬಿಲ್ಡಿಂಗು. ಓಕೆ, ನೀವು ನೋಟಿಸ್ ಮಾಡಿದ್ರೆ ಆ ಕಡೆ ಒಂದು ಪ್ಯಾಚ್ ವರ್ಕ್ ಬಿಟ್ಟವ್ರೆ. ಇದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರು ಒಳ್ಳೆಯವ್ರು ಯಾರು ಕಮೆಂಟ್ ಹಾಕ್ತಾರೆ, ಅದೊಂದು ಗೌರ್ಮೆಂಟ್ಗೆ ಇನ್ಸಲ್ಟ್ ಆಗೋಗ್ಬಿಟ್ರೆ ನನ್ನ ಕಡೆಯಿಂದ ಗೌರ್ಮೆಂಟ್ಗೆ ಇನ್ಸಲ್ಟ್ ಆಗೋ ಲೆಕ್ಕ ಅದು. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇವಾಗ ರೆಕಾರ್ಡ್ ಮಾಡಲಿಕ್ಕೆ ಜಡ್ಜು ಒಂದು ಪರ್ಮಿಷನ್ ಕೊಟ್ಟರೆ ಯಾರೂ ಅಡ್ಡ ಬರೋಕ್ಕಾಗಲ್ಲ. ಆದರೆ ಜಡ್ಜ್ ಹತ್ರ ಕೇಳಬೇಕಲ್ವ, ನನಗೆ ಸ್ವಲ್ಪ ಭಯ ಜಾಸ್ತಿ. ನಮಸ್ಕಾರ ಬ್ರೋ. ಆರಾಮ್. ನೀವು ಬ್ರೋ ಪ್ರಾಕ್ಟೀಸಿಂಗ್ ಅದು ಇಂಟರ್ನ್ಶಿಪ್ಪಾ? ಸೇಮ್ ಪಿಂಚ್. ಎಲ್ಲಿಂದ ಬ್ರೋ? ಹೌದಾ? ಕೆಲವು ವಿಚಾರದಲ್ಲಿ ಸ್ವಲ್ಪ ಸ್ಪೀಡಾಗಿರಬೇಕು ಅನ್ನೋದು ಇದಕ್ಕೆ ಇರಬೇಕು. ನೋಡಿ, ನಾನು ಬಂದಮೇಲೆ ಎಷ್ಟು ಕ್ಯೂ ಆಗಿಬಿಟ್ಟೈತೆ ಅಪ್ಪ. ನಾನು ಆಗ್ಲೇ ಊಟ ಮುಗಿಸ್ಕೊಂಡಿದ್ದು ಒಳ್ಳೇದಾಯಿತು ಅಂತ ಇವಾಗ ಅನಿಸ್ತೈತೆ ನನಗೆ. ಈಗ ಒಂದು 3 ನಿಮಿಷಕ್ಕೆ ಮುಂಚೆ ಮೀಟ್ ಆದವರು ನಮ್ಮ ಏರಿಯಾದವರೇ. ನಾನು ಅವ್ರನ್ನ ಈ ಅಠಾರಲ್ಲಿ ನೋಡಿರಲಿಲ್ಲ, ಅದಕ್ಕೆ ಗುರ್ತಿಡಿಯೋಕ್ಕಾಗಿಲ್ಲ. ಎನಿವೇಸ್, ಇವಾಗ ನಮ್ಮ ಸೀನಿಯರು ಈ ರೆಡಿಯಾಗಿರೋ ಹೈಕೋರ್ಟ್ಗೆ ಹೋಗಬೇಕು ಅಂತ ಕರೆದಿದ್ದಾರೆ, ಅದಕ್ಕೆ ಹೊರಟಿದ್ದೀನಿ. ಸೊ ಇದು ಹೈಕೋರ್ಟು ಪಾರ್ಕಿಂಗ್ ಏರಿಯಾ. ಇವಾಗ ಗಾಡಿನ ಪಾರ್ಕ್ ಮಾಡೋಕ್ಕೆ ಹೊರಟಿದ್ದೀವಿ. ಸ್ವಲ್ಪ ಇಲ್ಲೂ ಕ್ಯೂ ಇದೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಅದೇ. ಸೊ ಅಲ್ಲಿ ಸೀನಿಯರು ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಾಕಂತಾರೆ. ಅಲ್ಲಿಂದ ಎಂಟ್ರಿ. ಅಲ್ಲಿ ಹೈಕೋರ್ಟಲ್ಲಿ 1-2 ಕೇಸ್ ಕೇಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಡ್ವೊಕೇಟ್ ಬಂದರು, ಯಾಕಂದರೆ ಅವ್ರದ್ದು ಒಂದು ಕೇಸ್ ಇತ್ತಂತೆ. ಸೊ ಅದಕ್ಕೆ ನಮ್ಮ ಅಡ್ವೊಕೇಟ್ ಅವರ ಆರ್ಗ್ಯುಮೆಂಟ್ ಕೇಳಿಸ್ಕೊಳಕ್ಕೂ ಒಂದು ಅವಕಾಶ ಸಿಕ್ತು. ಇವಾಗ ನನ್ನ ಪಕ್ಕದಲ್ಲಿ ಇರೋರ ಹೆಸರು ರೆನಾಲ್ಡ್ ಅಂತ. ನಾನು ಹೋಗ್ತಾ ಇರೋ ಇಂಟರ್ನ್ಶಿಪ್ ಫಾರ್ಮಲ್ಲಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟು. ಕೋರ್ಟಲ್ಲಿ ಆರ್ಗ್ಯುಮೆಂಟು ಒಂದು ರೇಂಜ್ಗಿತ್ತು ಮಚಾಸ್. ನಾನು ಯಾರೋ ಹತ್ರ ಹೇಳೋಕೆ ಹೋದರೆ ಒಂದು ಸೆಂಟೆನ್ಸ್ಗೆಲ್ಲ ಬಾಯಲ್ಲಿ ತೊದಲ್ತಾ ಇರ್ತೀನಿ ಅಂದ್ಬಿಟ್ಟು. ಅವ್ರು ಏನು ಕಂಟಿನ್ಯೂಟಿ, ಏನು ಫ್ಲೋ, ಯೋಚನೆ ಮಾಡ್ತಾಯಿದ್ದೀನಿ ಎಷ್ಟು ವರ್ಷ ಹಿಡಿಯುತ್ತೆ ನಾನು ಆ ಥರ ಮಾತಾಡೋಕ್ಕೆ ಅಂದ್ಬಿಟ್ಟು. ಎನಿವೇಸ್, ಇವಾಗೆಲ್ಲ ಮುಗೀತು. ಇವಾಗ ನಾನು ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಹೋಗ್ತೀನಿ. ಮನೆಗೆ ಅಂದರೂ ಬಿಡ್ತಾ ಇಲ್ಲ. 5:15 ಆಗ್ತೈತೆ. 5:15 ಆಗೋಯ್ತು. ನನಗೆ ಅನ್ಸ್ದಂಗೆ ಇದು ಯಾಕೋ ಲಾಂಗ್ ವೀಡಿಯೋ ಆಗೋಂಗೆ ಕಾಣ್ತಿದೆ. ಜಸ್ಟ್ ಇವಾಗ ಆಫೀಸಿಗೆ ಬಂದೆ. ಆಲ್ರೆಡಿ ಬಂದ್ಬಿಟ್ಟು ಇದು. ಓಹ್, ನೀವು ಬೇರೆಯವರಾ? ಸಾರಿ. ಇವಾಗ ಈ ಕಡೆ ಆ ಕಡೆ ಒಂದು ಕೇಸ್ಗೆ ಸೈಟೇಷನ್ ಹುಡುಕ್ತಾ ಇದ್ದಾರೆ. ನಾನು ಕೂತಿದ್ದೀನಿ. ಆ ವೆಬ್ಸೈಟ್ ಒಂದಿದೆ, ಅದ್ರಲ್ಲಿ ಸಿಗುತ್ತೆ. ಆ ವೆಬ್ಸೈಟ್ ನೆನಪಾಗ್ತಾಯಿಲ್ಲ ನನಗೆ. ಫ್ರೆಂಡ್ಸು ಕಾಲ್ ಮಾಡಿ ಕೇಳ್ತೀನಿ ಇವಾಗ. ಸೊ ನಾನು ಕ್ಲಾಸ್ಮೇಟ್ ಲೀಲಾನ್ ಕೇಳಿದೆ, ಹೇಳಿದ್ಲು ವೆಬ್ಸೈಟ್ ಇಂಡಿಯನ್ ಕಾನೂನು ಅಂತ. ಇದರಲ್ಲಿ ಎಲ್ಲ ಕೇಸ್ಗಳು ಸಿಗುತ್ತೆ. ಮೋಸ್ಟ್ ರೀಸೆಂಟ್ ಅಂದರೆ ಹತ್ತಿರದಲ್ಲಾಗಿರೋದು, ಲೀಸ್ಟ್ ರೀಸೆಂಟ್ ಅಂದರೆ ಸ್ವಲ್ಪ ಹಿಂದೆ ಆಗಿರೋ ಕೇಸ್ಗಳು. ಇವಾಗೆಲ್ಲ ಹುಡುಕಬೇಕು. ಈ ಇಂಡಿಯನ್ ಕಾನೂನಲ್ಲಿ ಬೇಕಾಗಿರೋ ಕೇಸ್ ಲಾಗಳು ಸಿಗ್ತಿಲ್ಲ. ಅದಕ್ಕೆ ಈ ಲಾ GPT ಹುಡುಕ್ಬಿಟ್ಟು ಒಂದಷ್ಟು ಇಕ್ಕಿದ್ದೀನಿ. ಇದು ಕೂಡ ಪರ್ಫೆಕ್ಟಾಗಿಲ್ಲ, ಆದರೂ ಒಂದು ಸ್ವಲ್ಪ ರಿಲೆವೆಂಟ್ ಅದೇ ಅಂದ್ಬಿಟ್ಟು ಅದನ್ನು ಕಳಿಸಿದ್ದೀನಿ ಇವ್ರಿಗೆ. ಟೈಮ್ ಗೊತ್ತೆ ಎಷ್ಟಾಗೈತೆ? 8:15. ಇನ್ನೂ ಇಲ್ಲೇ ಕೂತಿದ್ದೀನಿ ನಾನು. ಬಾಯ್. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿದಿದೆ ಮಚಾಸ್. ಒಂದು ಇಂಟರ್ನ್ಶಿಪ್ಗೆ ಇಷ್ಟೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಅದೊಂದು ಕೊನೆಗೂ ಅದು ಯಾವುದೋ ಸೈಟೇಷನ್ ಸಿಕ್ಕಿಲ್ಲ ನನಗೆ. ಸೀನಿಯರ್ಸ್ ಇದ್ದಾರಲ್ಲ, ಹುಡುಕ್ತಾ ಇದ್ದಾರೆ. ನೋಡ, ನಾಳೆನೇ ಮತ್ತೆ ಇನ್ನೊಂದು ಪ್ರೊಸೀಡಿಂಗ್ ಕರೆದಿದ್ದಾರೆ. ನಾಳೆ ಹೋಗಿ ಆ ಸೈಟೇಷನ್ ಕೊಟ್ಟು ಒಂದು ರೆಫರೆನ್ಸ್ ಕೊಡಬೇಕಂತೆ. ಮಾಡ್ಕೊಂತಾರೆ. ಜಸ್ಟ್ ಇವಾಗ ಕೇಳ್ಪಂಗೆ ಬಂದೆ. ಮಗನ ಕಾಲು ಮಾತ್ರ ತುಂಬ ನೋಯ್ತಿದೆ ಮಚಾಸ್. ನಾನು ಯಾಕೋ ತುಂಬ ದಿನ ಆದಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ದೀನಿ. ನಮ್ಮ ಅಡ್ವೊಕೇಟ್ಗಳು ಅದು ನನಗಿಂತ ಜಾಸ್ತಿ ನಿಂತ್ಕೊಂಡಿದ್ರು. ನಮ್ಮ ಅಡ್ವೊಕೇಟ್ಗಳು ಎಲ್ಲ ಅಡ್ವೊಕೇಟ್ಗಳು ನಿಂತ್ಕೊಂಡಿದ್ರಪ್ಪ. ಅವ್ರಿಗೆಲ್ಲ ಅಭ್ಯಾಸ.
ನನಗಿದು ಹೊಸ ಅಭ್ಯಾಸ. ಅಲ್ಲಿ ರಾಮನವಮಿಗೆ ಹಂಚಿದ ಊಟ ಬಿಟ್ಟರೆ ಬೇರೆ ಏನು ತಿಂದಿರಲಿಲ್ಲ. ಇವಾಗ ಇದು ಕಾಣಿಸ್ತು ಅಂತ ಬಂದಿದ್ದೀನಿ. ಈ ಕಡೆ ಏನದು ಫಲೂದ ತಿಂತೀನಿ ಅಷ್ಟೇ. ಈ ಕಡೆ ಈ ಫಲೂದ 50 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಆಗೋಗೈತೆ. ತಗೊಂಬಿಟ್ಟೇನಲ್ಲ, ಕಟ್ಟಲೇಬೇಕು. ಮರ್ತೋಗಿದ್ದೆ, ಅಲ್ಲಿ ಹೈಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಅಡ್ವೊಕೇಟ್ ಅವರು ಒಂದು ಕಪ್ ಬಾದಾಮ್ ಮಿಲ್ಕ್ ಕೊಡ್ಸಿದ್ರು. ಸೊ ರಾಮನವಮಿ ಊಟ ಮುಗಿಸಿ ಬಾದಾಮ್ ಮಿಲ್ಕ್ ಕುಡಿದ್ಮೇಲೆ ಇವಾಗಲೇ ಈ ಫಲೂದ ಕೊಡಿದೆ ಅಷ್ಟೇ. ಲೇಟ್ ಇಲ್ಲ, ಜಾಸ್ತಿನೇ ಲೇಟ್ ಆಗ್ತಿದ್ಯಾ. ಟೈಮ್ ಎಷ್ಟು ಈಗ? 10 ಗಂಟೆ. ನೀನು ಸ್ವಲ್ಪ ಲೇಟಾ? ಯಾಕೆ ಲೇಟ್ ಆಯ್ತು? ಬರಕ್ಕೆ ಲೇಟ್ ಆಯಿತು. ಯಾಕೆ ಬರ್ತಾ ಒಂದು ಫಲೂದ ತಿಂದೆ. ಯಾರು ನಾವು ಮನೆಗೆ ಬರೋ ಟೈಮಲ್ಲಿ ಫಲೂದ ತಿನ್ಕೊಂಡು ಊಟ ಮಾಡೋದು 5 ನಿಮಿಷ ವಿನಾಯಕ ಜೋಡಿಸಿದ್ರೆ ಇದ್ದಿದ್ದು ಅವನು ಆದ್ರೂ ಕೈ ಎತ್ತ, ನಿಜ ಹೇಳು, ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿ? ಕೈ ಎತ್ತ, ನಿಮಿಷ ಹೇಳ್ತೀನಿ. ಊಟ ಮಾಡಿ. ಸೊ ಇವತ್ತಿಗೆ ಇಷ್ಟು ಸಾಕು. ಬ್ಲಾಗ್ನ ಈ ಮುಖಾಂತರ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.